ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಲ್ಲಿರೋರ ಮೇಲೆ ಮಾನವೀಯತೆಯ ದಯಾದೃಷ್ಟಿ ಬಿದ್ದಿದೆ ಸರ್ಕಾರದ್ದು. ಹೀಗಾಗಿ ಗೃಹ ಭಾಗ್ಯವನ್ನ ಕೊಡೋದಕ್ಕೆ ಇವತ್ತೇ ಮುಹೂರ್ತ ಅಂತ ಹೇಳಲಾಗ್ತಾ ಇದೆ. ಇವತ್ತೇ ಇನ್ಫ್ಯಾಕ್ಟ್ ಫಟಾಫಟ್ಟಾಗಿ 26 ಅರ್ಹ ಕುಟುಂಬಗಳಿಗೆ ಮನೆಯನ್ನ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಆಗುತ್ತೆ. ಸಚಿವ ಸಂಪುಟ ಸಭೆ ಬಳಿಕ ಕೀ ಹಸ್ತಾಂತರದ ಪ್ರಕ್ರಿಯೆ ಆಗುತ್ತೆ. ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಜಮೀರ್ ಅಹಮದ್ ಖಾನ್ ಅವರು ಮನೆ ಹಂಚಿಕೆಯನ್ನು ಮಾಡ್ತಾರಂತೆ. ಇವರಿಬ್ಬರ ಲೀಡರ್ಶಿಪ್ ಅಲ್ಲಿ ಮನೆ ಹಂಚಿಕೆ ಆಗುತ್ತೆ ಅಂತ. ಸೊ ಕೋಗಿಲು ಲೇಔಟ್ ನಿವಾಸಿಗಳು ಕೇಳ್ತಾ ಇದ್ರಲ್ಲ, 19 ದಿನ ಆಯಿತು ಕಾರ್ಯಾಚರಣೆಯಾಗಿ, ಯಾವಾಗ ಮನೆ ಸಿಗುತ್ತೆ ಅಂತ ಕೇಳ್ತಾ ಇದ್ರಲ್ಲ. ಅದರಲ್ಲಿ ಮೊದಲ ಹಂತದಲ್ಲಿ 26 ಫಲಾನುಭವಿಗಳಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಫ್ಲ್ಯಾಟ್ ಭಾಗ್ಯ ಸಿಗ್ತಾ ಇದೆ. ಮನೆ ಹಂಚಿಕೆ ಮಾಡೋದಕ್ಕೂ ಮುಂಚೆ ಎಷ್ಟು ಜನ ಅಡ್ವಾನ್ಸನ್ನು ಕಟ್ಟಿಸ್ಕೊಂಡಿದ್ರು ಇವರು, ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ಅವರು. ಅದ್ರ ಬಗ್ಗೆ ಯಾರು ತುಟ್ಟಕ್ ಪಿಟ್ಟಕ್ ಅಂತ ಇಲ್ಲ ಅಷ್ಟೇ. ಅವರವರೇ ಒಳಗಿಂದೊಳಗೆ ಎಲ್ಲ ಗಿಕಾರ್ಡ್ಸು ಅಂತ ತರಿಸ್ಕೊಳ್ತಾ ಇದ್ದಾರೆ, ಸರ್ವೆ ಮಾಡ್ತಿದ್ದಾರೆ, ಅಪ್ಡೇಟ್ಗಳು ಕೊಡ್ತಿಲ್ಲ, ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್ ಫಟಾಫಟ್ ಅಂತ ಇವತ್ತೇ ಗೃಹ ಭಾಗ್ಯ ಸಿಗುವ ಸಾಧ್ಯತೆ ಎಷ್ಟು? ಗೃಹ ಪ್ರವೇಶನೂ ಇವತ್ತೇ ಮಾಡಿಸ್ಬಿಡ್ತಾರಾ ಹೇಗೆ? ಮಮತಾ, ಒಟ್ಟು ಅಲ್ಲಿ ಮನೆ ಕಳೆದುಕೊಂಡಂಥವ್ರಿಗೆ ಅಂದರೆ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡವ್ರಿಗೆ 26 ಜನರಿಗೆ ಇವತ್ತು ಮನೆ ಕೊಡ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗ್ತಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದನ್ನು ಬಹುತೇಕ ಖಚಿತಪಡಿಸಿದ್ದಾರೆ. ಹಾಗಾಗಿ 160ಕ್ಕೂ ಹೆಚ್ಚು ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ಅದರಲ್ಲಿ ಸ್ಥಳೀಯರು ಮತ್ತು ಅರ್ಹರು ಅಥವಾ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಇವರು ಅರ್ಹರಿದ್ದಾರೆ ಅನ್ನಿಸಿದಂಥವರು 26 ಜನರಿಗೆ ಇವತ್ತು ಮಧ್ಯಾಹ್ನದ ನಂತರ ಅಂದರೆ ಸಚಿವ ಸಂಪುಟ ಸಭೆ ಮುಗಿದ ನಂತರದಲ್ಲಿ ಕಂದಾಯ ಸಚಿವ ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಹಾಗೂ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಇಬ್ಬರು ಸೇರಿಕೊಂಡು ಅವರ ದಾಖಲಾತಿಗಳನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. GBA ಕಚೇರಿಯಲ್ಲಿ ಈ ಒಂದು ದಾಖಲಾತಿ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಹಾಗಾಗಿ ಸಚಿವ ಸಂಪುಟ ಮುಗಿದ ಕೂಡಲೇ ಆ ಒಂದು ಸಮಯವನ್ನು ನಿಗದಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿರೋ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.